ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 133. ಮೇಡಮ್, ನಾಳೆ ನಿಮ್ಮ ಮಗಳ ಮದುವೆ, ನೀವು ಹೋಗುವುದಿಲ್ಲವಾ ಎಂದಳು ತಾಪ್ಸಿ. ಕರೆಯದೇ ಇರುವ ಮದುವೆಗೆ ಹೀಗೆ ಹೋಗಲಿ ತಾಪ್ಸಿ? ಅವಳನ್ನು ಎತ್ತವಳು ನಾನೇ ಎಂದು ತಿಳಿದ ಮೇಲಾದರೂ ನನ್ನ ಜೊತೆ ಬರುತ್ತಾಳೆ ಎಂದು ಅದೆಷ್ಟು ಆಸೆ ಕನಸು ಕಟ್ಟಿದ್ದೆ. ಆದರೆ ನನ್ನ ಎಲ್ಲ ಆಸೆ ಕನಸುಗಳನ್ನು ನುಚ್ಚು ನೂರು ಮಾಡಿಬಿಟ್ಟಳು. ಅವಳಿಗೆ ಎತ್ತವಳಿಗಿಂತ ಆ ಸ್ಪಂದನಳೇ ಹೆಚ್ಚಾಗಿ ಹೋಗಿದ್ದಾಳೆ. ನನ್ನ ಮನೆಗೆ ಬರುವುದು ಬೇಡ, ಎತ್ತಿರುವ ಋಣಕ್ಕಾದರೂ ಬಾಯಿ ಮಾತಿಗಾದರೂ ನನ್ನನ್ನು ಮದುವೆಗೆ ಕರೆಯಲಿಲ್ಲವಲ್ಲ ಅವಳು. ಅದು ನನಗೆ ಬಹಳ ನೋವಾಗುತ್ತಿದೆ. ನನ್ನ ಬಳಿ ಎಷ್ಟು ಆಸ್ತಿ ಹಣ ಇದ್ದರೇನು, ಈಗ ನನಗೆ ಇದ್ಯಾವುದೂ ಬೇಡ ಎನಿಸುತ್ತಿದೆ. ಈಗ ಬೇಕಿರುವುದು ನನಗೆ ನನ್ನ ಮಗಳು. ಸಾಯುವ ಕೊನೆ ಗಳಿಗೆಯಲ್ಲೂ ಕೂಡ ಒಬ್ಬಂಟಿಯಾಗಿ ಸಾಯುವನೇನೋ ಎಂದು ಜೋರಾಗಿ ಹತ್ತುಬಿಟ್ಟಳು ಸೊನಾಲಿ. ಅಷ್ಟು ಸುಲಭವಾಗಿ ಅವಳ ಕಣ್ಣಿನಲ್ಲಿ ಎಂದಿಗೂ ನೀರು ಬರುವುದಿಲ್ಲ. ಒಂದು ರೀತಿ ಗಟ್ಟಿಗಿಟ್ಟಿಯವಳು. ಒಂಟಿ ಹೆಣ್ಣು ಸಮಾಜದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಬಹು ಎತ್ತರಕ್ಕೆ ಬೆಳೆಯಬೇಕು ಎಂದರೆ ಗಟ್ಟಿಯಾಗಿಯೇ ಇರಬೇಕು. ಆದರೆ ಇಂದು ತನ್ನ ಮಗಳಿಗೋಸ್ಕರ ಕಣ್ಣೀರು ಹಾಕುವುದನ್ನು ನೋಡಿದ ತಾಪ್ಸಿಗೂ ಕೂಡ ಬಹಳ ಬೇಸರವಾಯಿತು. ಮೇಡಮ್, ನಾನು ಹೀಗೆ ಹೇಳುತ್ತೇನೆ ಎಂದು ಬೇಸರ ಮಾಡಿಕೊಳ್ಳಬೇಡಿ. ಅವರು ಎತ್ತ ಮಗಳು, ನೀವು ಎತ್ತ ಮಗಳು. ನಿಮ್ಮ ಮಗಳ ಮದುವೆಗೆ ಬೇರೆಯವರು ಯಾಕೆ ನಿಮ್ಮನ್ನು ಕರೆಯಬೇಕು? ನೀವೇ ಹೋಗಿ ಅವಳಿಗೆ ಅಕ್ಷತೆ ಹಾಕಿ ಬನ್ನಿ ಎಂದಳು ತಾಪ್ಸಿ. ಹೀಗೆ ಅಕ್ಷತೆ ಹಾಕಲಿ ತಾಪ್ಸಿ? ಅವಳು ಮದುವೆಯಾಗುತ್ತಿರುವುದು ಭಿಕ್ಷುಕನನ್ನು. ಅದನ್ನು ನೆನೆದರೆ ನನ್ನ ಒಡಲಲ್ಲಿ ಸಂಕಟ ಉಕ್ಕುತ್ತಿದೆ. ಕೋಟಿ ಕೋಟಿ ಆಸ್ತಿಗೆ ಒಡತಿಯವಳು. ಅಂಥವಳು ಹೋಗಿ ಹೋಗಿ ಆ ಭಿಕಾರಿಯನ್ನು ಮದುವೆಯಾಗುತ್ತಿದ್ದಾಳೆ. ಅಂಥದ್ದರಲ್ಲಿ ನಾನು ಹೋಗಿ ಸುಖವಾಗಿ ಬಾಳು ಎಂದು ಹೀಗೆ ಅಕ್ಷತೆಯನ್ನು ಹಾಕಲಿ? ಇಲ್ಲ, ನಾನು ಹೋಗುವುದಿಲ್ಲ ಎಂದಳು. ಅಸಲಿಗೆ ಸ್ಪಂದನ ಅವರೇ ಆರಾಧ್ಯಳ ಬಳಿ ಹೋಗಿ, ಅವರು ಏನೇ ಆಗಿರಬಹುದು, ನಿನ್ನನ್ನು ಎತ್ತವಳು, ಅವಳಿಗೂ ಮಗಳ ಮದುವೆ ನೋಡಬೇಕು ಎಂಬ ಆಸೆ ಇರುತ್ತದೆ, ಹೋಗಿ ಮದುವೆಗೆ ಕರಿ ಎಂದು ಹೇಳಿದ್ದರು. ಆದರೆ ಆರಾಧ್ಯ ಮಾತ್ರ, ಇಲ್ಲ ಮಮ್ಮಿ, ನನ್ನ ಪ್ರಕಾರ ಈಗ ನನ್ನನ್ನು ಎತ್ತಿರುವುದು ನೀವೇ, ಒತ್ತಿರುವುದು ನೀವೇ, ಬೊಗಸೆ ತುಂಬ ಪ್ರೀತಿ ನೀಡಿರುವುದು ನೀವೇ. ನಿಮಗೆ ಕೆಟ್ಟದನ್ನು ಬಯಸುವವರಿಗೂ ಒಳ್ಳೆಯದನ್ನು ಬಯಸುವ ಒಳ್ಳೆಯ ಗುಣ ನಿಮ್ಮದು. ನನಗೆ ನೀವು ಮುಖ್ಯವೋ ಹೊರತು ಅವರಲ್ಲ. ನಾನು ಎಂದಿಗೂ ಅವರನ್ನು ಮದುವೆಗೆ ಕರೆಯುವುದಿಲ್ಲ ಎಂದು ಖಡಾಖಂಡಿತವಾಗಿ ನಿರಾಕರಿಸಿಬಿಟ್ಟಿದ್ದಳು. ಮದುವೆಯನ್ನು ವಹಿಸಿರುವುದು ದೊಡ್ಡ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯವರಿಗೆ ಆಗಿರುವಾಗ ಹೇಳಬೇಕೇ, ಸ್ವರ್ಗವೇ ಧರೆಗೆ ಇಳಿದು ಬಂದಂತೆ ಎಲ್ಲ ತಯಾರಿಯನ್ನು ಮಾಡಿದ್ದರು ಸೂರ್ಯ ಇವೆಂಟ್ ಮ್ಯಾನೇಜ್ಮೆಂಟ್ನವರು. ಅಂದು ರಿಷಿ ಆಡಿದ ಮಾತಿನಂತೆ ತನ್ನ ತಂಗಿಯ ಮದುವೆ ಖರ್ಚಿಗೆಂದು 10 ಲಕ್ಷ ರೂಪಾಯಿಯನ್ನು ಮಿಥುನ್ ಅವರಿಗೆ ನೀಡಿದನು. ಆ ಹಣವನ್ನು ಹೊಂದಿಸಲು ಸಹ ಅವನು ಬಹಳ ಕಷ್ಟಪಟ್ಟಿದ್ದಾನೆ. ಈಗಾಗಲೇ ಮನೆಯನ್ನು ಅಡಮಾನ ಇಟ್ಟು ಸಾಲು ತೆಗೆದುಕೊಂಡಿದ್ದ ಅದೇ ಮಾರನ ಬಳಿ ಮತ್ತೊಮ್ಮೆ ಸಾಲ ತೆಗೆದುಕೊಂಡಿದ್ದನು. ಅಲ್ಲದೆ ಈಗ ಹೊಸದಾಗಿ ಹೋಗುತ್ತಿರುವ ಕಂಪನಿಯಲ್ಲಿ ಲೋನ್ ಮೂಲಕ ಹಣ ಪಡೆದಿದ್ದನು. ಮನೆಯ ಜವಾಬ್ದಾರಿ ಎಂಬ ನೌಕೆಯನ್ನು ಸಾಗಿಸಲು ಅವನು ಪಡುತ್ತಿರುವ ಕಷ್ಟ ಅವನಿಗೆ ಮಾತ್ರ ಗೊತ್ತಿದೆ. 2 ಕುಟುಂಬದವರು ಆಗಲೇ ಕಲ್ಯಾಣ ಮಂಟಪಕ್ಕೆ ತಲುಪಿಯಾಗಿತ್ತು. ಬಂಧು ಬಳಗದವರು ಕೂಡ ಸೇರಿದ್ದರು. ಅಲ್ಲಿ ಬಂದವರಿಗೆಲ್ಲ ಅಷ್ಟು ಶ್ರೀಮಂತರ ಮಗಳನ್ನು ಇಂತಹ ಬಡವನಿಗೆ ಯಾಕೆ ಕೊಡುತ್ತಿದ್ದಾರೆ ಎನ್ನುವ ಪ್ರಶ್ನೆ ಎಲ್ಲರ ಮನದಲ್ಲಿಯೂ ಇತ್ತು. ಹಾಗಂತ ಯಾರೂ ನೇರವಾಗಿ ಅವರನ್ನು ಕೇಳುವ ಧೈರ್ಯವಿಲ್ಲದೆ ಅಲ್ಲಿಯೇ ಗುಸುಗುಸು ಪಿಸು ಪಿಸು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಈ ಜನಗಳೇ ಹಾಗೆ ಅಲ್ಲವಾ? ನೇರವಾಗಿ ಮಾತನಾಡುವುದಕ್ಕಿಂತ ಹಿಂದೆ ಮಾತನಾಡುವವರೇ ಹೆಚ್ಚು. ಅಲ್ಲಿ ಬಂದು ಬಳಗದವರಿಗಿಂತ ಹೆಚ್ಚಾಗಿ ಬಿಸ್ನೆಸ್ ಪಾರ್ಟ್ನರ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಕೆಲಸಗಾರರು, ಕಂಪನಿಯಲ್ಲಿ ಕೆಲಸ ಮಾಡುವ ಕೆಲಸಗಾರರು, ಸ್ನೇಹಿತರು ಇವರೇ ಹೆಚ್ಚಾಗಿದ್ದರು. ಅಲ್ಲಿ ಅಡಿಗೆಯನ್ನು ತಯಾರಿಸಲು ನಂಬರ್ 1 ಶೆಫ್ಗಳನ್ನು ಕರೆಸಲಾಗಿತ್ತು. ಎಲ್ಲ ತರಹದ ಸ್ವೀಟ್ಸ್, ಎಲ್ಲ ರೀತಿಯ ಪಲ್ಯಗಳು,
ವಿಧ ವಿಧವಾದ ಅಡುಗೆಗಳನ್ನು ತಯಾರು ಮಾಡಿದ್ದರು. ಅದು ಸಾಮಾನ್ಯವಾದ ಮದುವೆಯಾಗಿರಲಿಲ್ಲ. ಹಿಂದೆಂದೂ ಯಾರೂ ಆ ರೀತಿ ಮದುವೆ ಮಾಡಿರಲಿಲ್ಲ ಎನ್ನುವಂತೆ ಇತ್ತು. ಫ್ರೂಟ್ಸ್ ಸಲಾಡ್ನಿಂದ ಹಿಡಿದು ಬೀಡ, ಎಲ್ಲ ಫ್ಲೇವರ್ನ ಐಸ್ ಕ್ರೀಮ್ಸ್, ಹೀಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಈವೆಂಟ್ ಮ್ಯಾನೇಜ್ಮೆಂಟ್ನವರ ಕೈಚಳಕದಿಂದ ಎಲ್ಲರೂ ಸುಂದರವಾಗಿಯೇ ತಯಾರಾಗಿತ್ತು. ಒಟ್ಟಿನಲ್ಲಿ ಸ್ವರ್ಗವೇ ಭೂಲೋಕಕ್ಕೆ ಇಳಿದು ಬಂದಂತೆ ಭಾಸವಾಗುತ್ತಿತ್ತು. ಮದುವೆ ಎಷ್ಟು ವಿಜೃಂಭಣೆಯಿಂದ ನಡೆದರೂ ಸಹ ಅಲ್ಲಿ ಮುಖ್ಯವಾಗುವುದು ಮದುವೆಯಾಗುವವರ ಮನಸ್ಥಿತಿಗಳು. ಅಲ್ಲಿ ಈಗ ನಾಲ್ವರ ಮನಸ್ಸುಗಳು ನಾಲ್ಕ ದಿಕ್ಕಿನ ಹಾಗೆ ವಿರುದ್ಧವಾಗಿದ್ದವು. ಅಲ್ಲಿ ಯಾರ ಮನಸ್ಸು ನೆಮ್ಮದಿ ಇರಲಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಆಲೋಚನೆಯಾಗಿತ್ತು. ಇಷ್ಟು ದಿನ ತಾನು ಪ್ರೀತಿಸುವವರನ್ನು ಕೈ ಹಿಡಿಯುತ್ತಿದ್ದೇನೆ ಎನ್ನುವ ಖುಷಿಯಲ್ಲಿದ್ದ ಆರಾಧ್ಯ ಕೂಡ ಇಂದು ತನ್ನ ತವರನ್ನು ಬಿಟ್ಟು ಹೋಗಬೇಕು ಎನ್ನುವ ನೋವು ಅವಳ ಮನದಲ್ಲಿ ಆಗಲೇ ಮನೆ ಮಾಡಿತ್ತು. ಅವಳು ಯಾರನ್ನು ಬೇಕಾದರೂ ಬಿಟ್ಟು ಬರಬಹುದು, ಆದರೆ ತನ್ನ ಅಪ್ಪ ಅಮ್ಮನನ್ನು ಬಿಟ್ಟಿರಲು ಅವಳಿಗೆ ಸಾಧ್ಯವೇ? ನನಗೆ ನಿಜವಾಗಿಯೂ ಪುಪ್ಪ ಮಮ್ಮಿಯನ್ನು ಬಿಟ್ಟಿರಲು ಆಗುವುದೇ ಎಂದು ಅವಳಿಗೆ ಅವಳೇ ಪ್ರಶ್ನೆ ಮಾಡಿಕೊಂಡಿದ್ದಳು. ಉತ್ತರವೇ ಸಿಗದ ಪ್ರಶ್ನೆ ಅವಳದು. ಇನ್ನು ದೇವರ ಮುಡಿಗೆ ಸೇರಬೇಕಾಗಿದ್ದ ಹೂವನ್ನು ತೆಗೆದುಕೊಂಡು ಹೋಗಿ ಕಾಡು ಮಲ್ಲಿಗೆ ಮಾಡುತ್ತಿದ್ದೇನೆ ಎನ್ನುವ ನೋವು ರಿಷಿಯ ಮನವನ್ನು ಬಾಧಿಸುತ್ತಿತ್ತು. ಅವನಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ, ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಅಂಥವನ ಜೊತೆ ಸಪ್ತಪದಿ ತುಳಿದು ಹೇಗೆ ಜೀವನ ಮಾಡಲಿ ಎನ್ನುವ ನೋವು ಶರದಿಯ ಮನದಲ್ಲಿ. ಈ ಮದುವೆ ಕೇವಲ ನನ್ನ ತಂಗಿಗೋಸ್ಕರ, ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ಮದುವೆಯಾಗಲು ಹೊರಟಿರುವ ಧನುಷ್. ಶರದಿ, ಇವತ್ತು ನನ್ನ ದೃಷ್ಟಿಯೇ ನಿನಗೆ ತಾಗುತ್ತದೆ, ಅಷ್ಟು ಸುಂದರವಾಗಿ ಕಾಣುತ್ತಿದ್ದೀಯ ನೀನು ಎಂದು ತಂಗಿಯ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳಿದನು ರಿಷಿ. ಮೊದಲೇ ಸುಂದರಿ ಅವಳು, ಆದರೆ ಇಂದು ಬ್ಯೂಟಿಷಿಯನ್ ಕೈಚಳಕದಿಂದ ಇನ್ನೂ ಸುಂದರವಾಗಿ ತಯಾರಾಗಿದ್ದಳು. ಆಗಲೇ ಅವಳಿಗೆ ದುಃಖ ಒತ್ತರಿಸಿ ಬಂದಿತ್ತು. ತವರನ್ನು ಬಿಟ್ಟು ಹೋಗುವುದು ಅವಳಿಗೂ ಕಷ್ಟವೇ, ಅದರಲ್ಲೂ ತನ್ನನ್ನು ಇಷ್ಟಪಡದೆ ಇರುವವನ ಜೊತೆ ಸಪ್ತಪದಿ ತುಳಿಯುತ್ತಿದ್ದೇನೆ ಎನ್ನುವ ನೋವು ಅವಳನ್ನು ಅತಿ ಹೆಚ್ಚು ಬಾಧಿಸುತ್ತಿತ್ತು. ಒಡನೆಯೇ ರಿಷಿಯ ಎದೆಗೆ ಒರಗಿ ಜೋರಾಗಿ ಹತ್ತು ಬಿಟ್ಟಳು ಹುಡುಗಿ. ಮಗಳ ಅಳುವನ್ನು ನೋಡಿದ ವಸುಂಧರ ಅವರಿಗೂ ಕೂಡ ದುಃಖ ಒತ್ತರಿಸಿ ಬಂದು ಬಾಯಿಗೆ ಸೆರಗು ಅಡ್ಡ ಹಿಡಿದು ಅಳಲು ಶುರು ಮಾಡಿದರು. ಶರದಿಯನ್ನು ಕರೆದುಕೊಂಡು ಹೋಗಲು ಅಲ್ಲಿಗೆ ಬಂದ ಸ್ಪಂದನ ಅವರು ಆ ದೃಶ್ಯವನ್ನು ನೋಡಿ, ವಸುಂಧರ, ನೀವೇನು ಚಿಕ್ಕ ಮಕ್ಕಳ ಹಾಗೆ ಅವಳಿಗೆ ಸಮಾಧಾನ ಮಾಡುವುದು ಬಿಟ್ಟು ನೀವೇ ಹೀಗೆ ಅಳುತ್ತಿದ್ದೀರಲ್ಲ? ಅವಳು ದೇಶ ಬಿಟ್ಟು ಹೋಗುತ್ತಿಲ್ಲ, ನಮ್ಮ ಮನೆಗೆ ಬರುತ್ತಿದ್ದಾಳೆ ಅಷ್ಟೇ. ಒಂದೇ ಊರಿನಲ್ಲಿ ಇರುತ್ತೇವೆ, ನೋಡಬೇಕು ಎಂದಾಗಲೆಲ್ಲ ಬಂದು ನೋಡಿಕೊಂಡು ಹೋಗಬಹುದು ನೀವು ಎಂದವರು. ರಿಷಿ, ಆಗಲೇ ಎಲ್ಲರೂ ಬಂದು ನಿಮಗಾಗಿ ವೆಯ್ಟ್ ಮಾಡುತ್ತಿದ್ದಾರೆ ಎಂದವರು ಶರದಿಯ ಭುಜದ ಮೇಲೆ ಕೈ ಇರಿಸಿ, ಶರದಿ, ಏನಿದು ಪುಟ್ಟ ಮಕ್ಕಳ ಹಾಗೆ ಅಳುತ್ತಿದ್ದೀಯಲ್ಲ? ನಾನು ಕೂಡ ನಿಮ್ಮಮ್ಮನ ಹಾಗೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನೀನು ಕೂಡ ನನ್ನ ಮಗಳಿದ್ದ ಹಾಗೆ. ಎಲ್ಲರೂ ಅಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ, ಬಾ ಹೋಗೋಣ ಎಂದು ಅವಳಿಗೆ ಸಮಾಧಾನ ಮಾಡಿ ರಿಷಿ ಹಾಗೂ ಶರದಿ ಇಬ್ಬರನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದರು. ತಾಯಿಯ ಜೊತೆ ಬರುತ್ತಿದ್ದ ಶರದಿಯನ್ನು ನೋಡಿದವನು ಜಗದ ಪರಿವೇ ಮರೆತಂತೆ ನಿಂತನು. ಶೀ ಸೋ ಬ್ಯೂಟಿಫುಲ್ ಎಂದು ತನಗೆ ಅರಿವಿಲ್ಲದೆ ಉಸಿರಿಬಿಟ್ಟನು ಧನುಷ್. ಇದೇ ಮಾತನ್ನು ಅವಳ ಎದುರಿಗೆ ಹೇಳಲು ಅವನ ಅಹಂ ಬಿಡುತ್ತಿಲ್ಲ. ಅವಳು ತನ್ನನ್ನು ನೋಡುತ್ತಿದ್ದಾಳೆ ಎಂದ ತಕ್ಷಣ ಮತ್ತದೇ ಬಿಗುಮಾನ ಅವನಲ್ಲಿ. ಇನ್ನೂ ಇಬ್ಬರು ವಧುಗಳು ಸಹ ಅಂದು ರಾತ್ರಿ ರಿಸೆಪ್ಷನ್ ಇದ್ದಿದ್ದರಿಂದ ಸ್ಪಂದನ ಅವರು ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿದ್ದ ನೇರಳೆ ಬಣ್ಣದ ಲೆಹೆಂಗಾ ತೊಟ್ಟು ಅದರ ಜೊತೆಗೆ ಆರಾಧ್ಯಳೆ ಆರಿಸಿದ ವಜ್ರದ ಒಡವೆಗಳನ್ನು ತೊಟ್ಟು ಎಲ್ಲರ ಕಣ್ಮನ ಸೆಳೆದಿದ್ದರು. ಇನ್ನು ಅವರ ಲೆಹೆಂಗಾಗೆ ಮ್ಯಾಚಿಂಗ್ ಆಗುವಂತಹ ಅದೇ ಬಣ್ಣದ ಶೇರ್ವಾನಿ ತೊಟ್ಟು ವರರು ಇಬ್ಬರು ಮಿಂಚುತ್ತಿದ್ದರು. ಎರಡು ಜೋಡಿಗಳಿಗೆ ಹಿಂದೆ ವಿಶೇಷವಾದಂತಹ ವೇದಿಕೆ ಸಿದ್ಧವಾಗಿತ್ತು. ಎರಡು ಜೋಡಿಗಳು ವೇದಿಕೆಯ ಮೇಲೆ ನಿಂತ ತಕ್ಷಣ ಎಲ್ಲ ಲೈಟ್ ಆಫ್ ಆಗಿ ಎರಡು ಜೋಡಿಗಳ ಮೇಲೆ ಮಾತ್ರ ಬೆಳಕು ಹರಿದಿತ್ತು. ಸುತ್ತಲೂ ಕತ್ತಲು, ಜೋಡಿಗಳ ಮೇಲೆ ಮಾತ್ರ ಬೆಳಕು ಇದ್ದಿದ್ದರಿಂದ ಎಲ್ಲರ ನೋಟವು ಅವರ ಮೇಲೆಯೇ ಇತ್ತು. ಈಗಂತೂ ನಾಲ್ವರು ಇನ್ನೂ ಸುಂದರವಾಗಿ ಕಾಣುತ್ತಿದ್ದರು. ಈ ಒಂದು ಅಪೂರ್ವ ಕ್ಷಣವನ್ನು
ವಸುಂಧರ ಅವರು ಕಣ್ತುಂಬಿಕೊಂಡಿದ್ದರು. ತನ್ನ ಮಗಳ ಮದುವೆಯನ್ನು ಇಷ್ಟೊಂದು ವಿಜೃಂಭಣೆಯಿಂದ ಮಾಡುತ್ತೇನೆ ಎಂದು ಅವರು ಎಂದಿಗೂ ಅಂದುಕೊಂಡಿರಲಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂದು ಯೋಚಿಸಿ ಜೀವನ ಮಾಡುವವರು ಅವರು. ಹಾಗಿದ್ದಾಗ ಅವರ ಕಲ್ಪನೆಯಲ್ಲೂ ಕೂಡ ಈ ರೀತಿ ತನ್ನ ಮಗಳ ಮದುವೆಯನ್ನು ಮಾಡುತ್ತೇನೆ ಎಂದು ಯೋಚಿಸಿರಲಿಲ್ಲ. ಎಲ್ಲ ಗೆಸ್ಟ್ಗಳು ಒಬ್ಬೊಬ್ಬರಾಗಿ ವೇದಿಕೆಯ ಮೇಲೆ ಬಂದು 2 ಜೋಡಿಗಳಿಗೂ ಶುಭ ಹರಸಿ ಕೋರಿ ಹೋಗುತ್ತಿದ್ದರು. ಮುಂದಿನ ಸಾಲಿನಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದ ಮಿಥುನ್ ಅವರ ಕಣ್ಣುಗಳು ಏಳದೆ ಕೇಳದೆ ಅದೇಕೋ ತುಂಬಿಕೊಂಡು ಬಿಟ್ಟವು. ಅವರ ಮನಸ್ಸು ಭಾರವಾದಂತಾಯಿತು. ನಾಳೆಯಿಂದ ನನ್ನ ಮಗಳು ನನ್ನ ಮನೆಯಲ್ಲಿ ಇರುವುದಿಲ್ಲ ಎಂದು ನೆನೆದವರಿಗೆ ದುಃಖ ಉಮ್ಮಳಿಸಿ ಬಂದಂತಾಯಿತು. ಅದೆಷ್ಟು ಗಟ್ಟಿ ಹೃದಯ ಅವರದು. ಆದರೆ ಮಗಳು ಎಂದ ತಕ್ಷಣವೇ ಮಿಡಿಯುವುದು. ತನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಎನ್ನುವುದು ಒಬ್ಬ ತಂದೆಯ ಜವಾಬ್ದಾರಿ ಜೊತೆಗೆ ಕನಸಾಗಿರುತ್ತದೆ. ಇಲ್ಲಿ ಮಿಥುನ್ ಅವರು ಕೂಡ ಅದಕ್ಕೆ ಹೊರತಾಗಿರಲಿಲ್ಲ. ಅಳಿಯ ಒಳ್ಳವನೇ ಇರಬಹುದು, ಆದರೂ ಒಬ್ಬ ಬಡವನಿಗೆ ತನ್ನ ಮಗಳನ್ನು ಕೊಡುತ್ತಿದ್ದೇನೆ ಎನ್ನುವ ನೋವು ಮಾತ್ರ ಅವನ ಮನ ಮೂಲೆಯಲ್ಲಿ ಹಾಗೆಯೇ ಇದೆ. ಆದರೆ ಅದನ್ನು ಅಷ್ಟು ಸುಲಭವಾಗಿ ತೋರ್ಗೊಡುವುದಿಲ್ಲ. ಎಲ್ಲವನ್ನೂ ನೆನೆದವರ ಕಣ್ಣಿನಲ್ಲಿನ ಅಶ್ರು ಬಿಂದುಗಳು ಇಳಿದು ಬಿಟ್ಟಿದ್ದವು. ತಕ್ಷಣಕ್ಕೆ ಯಾರಿಗೂ ತಿಳಿಯದ ಹಾಗೆ ಕಿಸೆಯಿಂದ ಕರವಸ್ತ್ರ ತೆಗೆದು ಒರೆಸಿಕೊಂಡಿದ್ದರು. ದೂರದಿಂದ ಮಗಳನ್ನೇ ನೋಡುತ್ತಿದ್ದ ಸ್ಪಂದನ ಅವರು ಇದಕ್ಕೆ ಹೊರತಾಗಿರಲಿಲ್ಲ. ತನ್ನ ಒಡಲಲ್ಲಿ ಹುಟ್ಟಲಿಲ್ಲ ಎಂದರೂ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ನೀಡಿ ಬೆಳೆಸಿದ ಮಗಳು ಇಂದು ಬೇರೆ ಮನೆಯ ಸೊಸೆಯಾಗುತ್ತಿದ್ದಾಳೆ ಎಂದು ನೆನೆದವರ ಕಣ್ಣುಗಳು ತುಂಬಿದವು. ಅಳುತ್ತಿದ್ದ ಶರದಿಗೆ ಸಮಾಧಾನ ಮಾಡಿದವರಿಗೆ ಅವರೇ ಸಮಾಧಾನ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದೆಡೆ ಸೊಸೆ ಮನೆಗೆ ಬರುವ ಖುಷಿ ಇದ್ದರೆ ಇನ್ನೊಂದೆಡೆ ಮಗಳು ಮನೆ ಬಿಟ್ಟು ಹೋಗುತ್ತಿದ್ದಾಳೆ ಎನ್ನುವ ನೋವು ಅವರ ಮನದಲ್ಲಿ ಮನೆ ಮಾಡಿತು. ಆಗಲೇ ರಿಸೆಪ್ಷನ್ ಮುಗಿಯುವ ಹಂತ ತಲುಪಿತ್ತು. ಅಷ್ಟರಲ್ಲಿ ಒಂದೆಡೆ ಜೋರು ಜೋರು ಗಲಾಟೆ ಕೇಳಿಸಲು ಶುರುವಾಯಿತು. ಅಲ್ಲೇ ಉಪಸ್ಥಿತರಿದ್ದ ಎಲ್ಲರೂ ಗಲಾಟೆ ಬಂದ ಕಡೆಗೆ ತಿರುಗಿದರು. ಯಾರು ಹೀಗೆ ಗಲಾಟೆ ಮಾಡುತ್ತಿರುವುದು ಎಂದು ಅಲ್ಲಿ ಯಾರಿಗೂ ತಿಳಿಯದಿದ್ದರೂ ರಿಷಿಗೆ ಮಾತ್ರ ಇದು ತನ್ನ ತಂದೆಯ ಧ್ವನಿ ಎಂದು ಬಹುಬೇಗ ತಿಳಿದು ಹೋಗಿತ್ತು. ಹೌದು, ಇಷ್ಟರ ತನಕ ಮಗನ ಮಾತಿಗೆ ಕಟ್ಟು ಬಿದ್ದು ಕುಡಿಯದೇ ಇದ್ದವರು ಈಗ ಕಂಠ ಪೂರ್ತಿ ಕುಡಿದು ಜಗಳ ಮಾಡುತ್ತಿದ್ದರು ರಿಷಿಯ ತಂದೆ ಸ್ವಾಮಿನಾಥನ್. ಹೌದು, ಇದು ಅಪ್ಪನ ಧ್ವನಿಯೇ. ಕುಡಿದು ಯಾರ ಜೊತೆಯೋ ಜಗಳ ಮಾಡುತ್ತಿದ್ದಾರೆ. ಅದೇನು ಅವಂತಾರ ಮಾಡಿದ್ದಾರೋ ಗೊತ್ತಿಲ್ಲ ಎಂದು ತಲೆಯ ಮೇಲೆ ಕೈ ಹೊತ್ತವನಿಗೆ ಭಯ ಆವರಿಸಿತು. ದೊಡ್ಡ ದೊಡ್ಡ ಮನುಷ್ಯರು ಬಂದಿರುವಂತಹ ಸಮಾರಂಭ ಇದು. ಇಂತಹ ಜಾಗಗಳಲ್ಲಿ ಎಷ್ಟು ಹುಷಾರಾಗಿದ್ದರೂ ಸಾಲುವುದಿಲ್ಲ. ಅಂಥದ್ದರಲ್ಲಿ ಕುಡಿದು ಜಗಳ ಮಾಡುತ್ತಿರುವ ತನ್ನ ತಂದೆಯ ಬಗ್ಗೆ ಎಲ್ಲರೂ ಏನು ತಿಳಿಯುತ್ತಾರೋ ಎನ್ನುವ ಆತಂಕ ಮನೆ ಮಾಡಿತು. ಅದೇ ಆತಂಕದಿಂದ ಆರಾಧ್ಯಳನ್ನು ನೋಡಿದವನು ಅಲ್ಲಿಂದ ಇಳಿದು ಗಲಾಟೆಯಾಗುತ್ತಿದ್ದಂತಹ ಜಾಗಕ್ಕೆ ಓಡಿಬಿಟ್ಟನು. ಮುಂದುವರೆಯುವುದು ಮುಂದಿನ ಸಂಚಿಕೆಯಲ್ಲಿ. ಈ 2 ಜೋಡಿಗಳ ಮದುವೆಯನ್ನು ಮಾಡಿ ಮುಗಿಸುತ್ತೇನೆ. ಅಲ್ಲಿಯವರೆಗೂ ಕಾದು ನೋಡಿ. ಧನ್ಯವಾದಗಳು.